ಇವತ್ತು ಭಾರತ ದೇಶ ಇವತ್ತು ಬಹಳ ಮುಂಚೂಣಿಯಲ್ಲಿರೋದು 2-3 ಸೆಕ್ಟ್ರಲ್ಲಿ. ಒಂದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಮಾಡೋಂಥದ್ದು, ಇನ್ನೊಂದು ಫಾರ್ಮಸ್ಯೂಟಿಕಲ್ ಅಂದರೆ ಔಷಧಿಗಳು ಇದರುತ್ತೆ. ಇವತ್ತು ಸೆಮಿ ಕಂಡಕ್ಟರ್ ಅಂತ, ಯಾಕೆಂದರೆ ಪ್ರತಿಯೊಂದಕ್ಕೂ ಈಗ ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಈ ಸೆಮಿ ಕಂಡಕ್ಟರ್ನ ನಾವು ವಿದೇಶದಿಂದ ಆಮದು ಮಾಡ್ಕೊತಾ ಇದ್ದೀವಿ. ಇವತ್ತು ಸೆಮಿ ಕಂಡಕ್ಟರ್ ಯೋಜನೆಗೆ ಸುಮಾರು 10,000 ಕೋಟಿಯನ್ನು ಮೀಸಲಿಟ್ಟಿದ್ದಾರೆ ಸೆಮಿ ಕಂಡಕ್ಟರು ಯೋಜನೆಗೆ. ಅದೇ ರೀತಿ ಡೇಟಾ ಸೆಂಟರ್ ಅಂತ, ಯಾಕೆಂದರೆ ಈ ಇವತ್ತು ಕೃತಿಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೇವೆ, ಯಾಕೆಂದರೆ ಅದರಲ್ಲಿ ಇವತ್ತು ಬಹಳ ನಮ್ಮ ಯುವಕರು ನಮ್ಮ ತಂತ್ರಜ್ಞಾನದ ಇದರಲ್ಲಿ ಎಲ್ಲ ಬೇಕಾಗಿದೆ. ಅದು ಇವತ್ತು ಅದಕ್ಕೆ ಸುಮಾರು 2047ನೇ ಇಸ್ವಿವರೆಗೆ ಟ್ಯಾಕ್ಸ್ ಹಾಲಿಡೇ ಕೊಟ್ಟಿದ್ದಾರೆ. ಯಾವುದು ಡೇಟಾ ಸೆಂಟರು ಮತ್ತು ಕ್ಲೌಡ್ ಫರ್ಮ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಅದನ್ನು ಉತ್ತೇಜನ ಕೊಡಬೇಕು ಆ ಕ್ಷೇತ್ರಕ್ಕೆ ಅನ್ನುವ ದೃಷ್ಟಿನಲ್ಲಿ ಅದಕ್ಕೆ ಸುಮಾರು 20 ವರ್ಷ ಆಗುತ್ತೆ, 23 ವರ್ಷ ಟ್ಯಾಕ್ಸ್ ಹಾಲಿಡೇಯನ್ನು ಕೊಟ್ಟಿದ್ದಾರೆ. ಸೊ ಇದು ಆ ಕ್ಷೇತ್ರದಲ್ಲಿ. ಇನ್ನೊಂದು HALಗೆ ಸಂಬಂಧಪಟ್ಟದ್ದು ನಾವು, ಯಾಕೆಂದರೆ ಭಾರತದ ರಕ್ಷಣಾ ವ್ಯವಸ್ಥೆ ಬಹಳ ಮುಖ್ಯ. ಯಾಕೆಂದರೆ ಒಂದು ಕಡೆ ಎಲ್ಲ ಸುತ್ತಮುತ್ತ ನೋಡ್ಬೋದು, ಈಗಿರತಕ್ಕಂಥ ಪರಿಸ್ಥಿತಿಯಲ್ಲಿ ಭಾರತದ ರಕ್ಷಣೆ, ಭಾರತದ ಸುಭದ್ರತೆ ಬಹಳ ಮುಖ್ಯ. ಯಾಕೆಂದರೆ ನಾವು ಇಲ್ಲಿ ಸಣ್ಣ ಸಣ್ಣ ಊರುಗಳಲ್ಲಿ ಇದರ ಮಹತ್ವ ಗೊತ್ತಿರಲ್ಲ. ಯಾಕೆಂದರೆ ನಾವೆಲ್ಲ ಇಲ್ಲಿ ಒಂದು ನೆಮ್ಮದಿಯಿಂದ ಇರಬೇಕು ಅಂದರೆ ಈ ಗಡಿಯಲ್ಲಿ ಇರತಕ್ಕಂಥ ರಕ್ಷಣಾ ವ್ಯವಸ್ಥೆ ಬಹಳ ಚೆನ್ನಾಗಾಗಬೇಕು ಅನ್ನೋ ದೃಷ್ಟಿನಲ್ಲಿ ಈ ಸರಿ ಬಜೆಟ್ಟು 15% ಜಾಸ್ತಿ ಆಗಿದೆ ರಕ್ಷಣಾ ಇಲಾಖೆಗೆ. 7.8 ಲಕ್ಷ, ಲಾಸ್ಟ್ ಇಯರ್ 6 ಲಕ್ಷ ಇತ್ತು, 6 ಲಕ್ಷ ಕೋಟಿ ಇತ್ತು. ಇವತ್ತು ರಕ್ಷಣಾ ಇಲಾಖೆಗೆ ಬಜೆಟನ್ನು ಕೊಟ್ಟಿರೋದು ಹೈಯೆಸ್ಟ್ ಇದೆ. 7.8 ಲಕ್ಷ ಕೋಟಿಯನ್ನು ಇವತ್ತು ರಕ್ಷಣಾ ಇಲಾಖೆಗೆ ಈ ಬಜೆಟಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇವತ್ತು ಅದೇ ಇವತ್ತು ನಮ್ಮಲ್ಲಿ ಬೋಯಿಂಗ್ ಏರೋಪ್ಲೇನ್, ಅದಕ್ಕೆ ನಮ್ಮ ಕರ್ನಾಟಕದಲ್ಲೇ ಉತ್ಪಾದನೆ ಆಗ್ತಾ ಇದೆ. ಅದಕ್ಕೆ 1,600 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಮತ್ತು HAL ತುಮಕೂರು ಹತ್ರ HAL ಹೆಲಿಕಾಪ್ಟರ್ ಯೂನಿಟ್ ಕೂಡ ಇವತ್ತು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಇವನ್ನ ಫೈಟರ್ ಜೆಟ್ಸು, ಯಾಕೆಂದರೆ ನಮ್ಮ ರಕ್ಷಣೆ ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಎಲ್ಲ ಸುತ್ತ ನೋಡಿ, ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅವ್ಯವಸ್ಥೆ, ಇವತ್ತು ಅಲ್ಲಿ ಕೂಡ ತೊಂದರೆ ಆಗಿದೆ. ಈ ಕಡೆ ಪಾಕಿಸ್ತಾನ ಒಂದು ಕಡೆ. ಈ ಸಂದರ್ಭದಲ್ಲಿ ನಾವು ಹೆಚ್ಚು ತಯಾರಾಗಿರಬೇಕು, ಎಲ್ಲ ತಂತ್ರಜ್ಞಾನವನ್ನು ಅಳವಡಿಸಿಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ಇವತ್ತು ರಕ್ಷಣಾ ಬಜೆಟನ್ನು 7.8 ಲಕ್ಷ ಕೋಟಿಗೆ ಕೊಟ್ಟಿದ್ದಾರೆ. ನಂತರ ಇವತ್ತು ನಮ್ಮ ಬೆಂಗಳೂರಿನ HALಗೆ ತೇಜಸ್ ಫೈಟರ್ ಜೆಟ್ ಅಂತ ಏನಿದೆ, ಸುಮಾರು 98 ಜೆಟ್ ಫೈಟರ್ಸ್ಗೆ ಆರ್ಡರ್ಸ್ ಕೊಟ್ಟಿದ್ದಾರೆ. ಇದರ ವೆಚ್ಚ ಮೊತ್ತ ಎಷ್ಟು ಅಂದರೆ 62,000 ಕೋಟಿ. ಸೊ ಹೀಗಾಗಿ ಭಾರತ ದೇಶ ಎಲ್ಲ ಕ್ಷೇತ್ರಗಳಲ್ಲೂ ಉತ್ತಮವಾದಂಥ ಪ್ರಗತಿಯನ್ನು ಕಾಣ್ತಾ ಇದೆ. ಅದೇ ರೀತಿ ಇವತ್ತು ಪ್ರಧಾನ ಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಡಿ 18,000 ಕಿಲೋಮೀಟರು ಹಳ್ಳಿಗಳಲ್ಲಿ ರಸ್ತೆಗಳನ್ನು ಕೂಡ ಮಾಡಲಾಗಿದೆ ಪ್ರಧಾನ ಮಂತ್ರಿ ಇದರಲ್ಲಿ. ಸೊ ರಕ್ಷಣಾ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಮಿಸೈಲ್ಸನ್ನು ಅಥವಾ ಡ್ರೋನ್ಗಳ ತಯಾರಿಕೆ, ಬ್ರಹ್ಮೋಸ್ ಮಿಸೈಲ್ಸು, ತೇಜಸ್ ಮಿಸೈಲು, ಆಕಾಶ್ ಮಿಸೈಲ್ಸು, ಹಲವಾರು ಬೆಂಗಳೂರಿಗೆ ಸುಮಾರು ಪ್ರಾಜೆಕ್ಟ್ ಬಂದಿದೆ. ನಂತರ 2 ಹೈ ಸ್ಪೀಡ್ ಕಾರಿಡಾರನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. 2 ಹೈ ಸ್ಪೀಡ್ ಕಾರಿಡಾರ್, ಒಂದು ಬೆಂಗಳೂರು ಟು ಹೈದರಾಬಾದು, ಇನ್ನೊಂದು ಬೆಂಗಳೂರು ಟು ಚೆನ್ನೈ. ಅದು 5 ವರ್ಷದಲ್ಲಿ ಆಗುವ ಗುರಿ ಇದೆ. ಅದು ಆದಂಥ ನಂತರ ಹೈ ಸ್ಪೀಡ್ ಕಾರಿಡಾರ್ ಅಂದರೆ ಬುಲೆಟ್ ಟ್ರೈನೇ. ನಾವು ಮಡ್ರಾಸ್ಗೆ, ಚೆನ್ನೈಗೆ 1 ಗಂಟೆಲಿ ಹೋಗ್ಬೋದು, 1 ಗಂಟೆ 3 ನಿಮಿಷ ಅಂತ ಹೇಳ್ತಾರೆ. ಸೊ ಅಂದರೆ ಹೈದರಾಬಾದ್ಗೆ 2 ಗಂಟೆಲಿ ತಲುಪ್ಬೋದು ಅಂತ. ಜೊತೆಗೆ ಮತ್ತೊಂದು ದೊಡ್ಡ ಇದು ರೈಲ್ವೆ ಹೆದ್ದಾರಿಯನ್ನು ಕೂಡ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಯಾವುದು ಅಂದರೆ ಬೆಂಗಳೂರು ಟು ಪೂನಾ. ಯಾಕೆ ಇದು ಔಟ್ಸ್ಕಟ್ಸಲ್ಲಿ ಹೋಗುತ್ತೆ. ಬೆಂಗಳೂರು ಟು ಚೆನ್ನೈ ಅಂದರೆ ಸ್ವಲ್ಪ ಹೊರಗಡೆ ಹೋಗುತ್ತೆ, ಬೆಂಗಳೂರು ಟು ಹೈದರಾಬಾದ್ ಅಂದ್ರೆ ಹೊರಗಡೆ ಹೋಗುತ್ತೆ. ಬಟ್ ನಮ್ಮ ಮೇಜರ್ ನಗರಗಳಲ್ಲಿ ಹೋಗೋದಿಲ್ಲ.
ಅದರಿಂದ ಇವತ್ತು ಬೆಂಗಳೂರು ಟು ಪೂನಾ ಅಂದರೆ ತುಮಕೂರು, ನಮ್ಮ ಹಾವೇರಿ, ತುಮಕೂರು, ದಾವಣಗೆರೆ, ಬೆಳಗಾಮು ನಮ್ಮ ಇದರಲ್ಲಿ ಕರೆದು ಅದು ಕೂಡ ಒಂದು ಮಾಡಲಾಗಿದೆ. ಮತ್ತು ಫೇಸ್ 3 ಮೆಟ್ರೋ ಬೆಂಗಳೂರಲ್ಲಿ, ಫೇಸ್ 3 ಮೆಟ್ರೋಗೆ ಸುಮಾರು 15,500 ಕೋಟಿ ವೆಚ್ಚದಲ್ಲಿ ಫೇಸ್ 3 ಮೆಟ್ರೋ ಕೂಡ ಇವಾಗ ಚಾಲ್ತಿಯಲ್ಲಿದೆ. ಫೇಸ್ 3 ಮೆಟ್ರೋ ಒಂದು ಸಬರ್ಬನ್ ಟ್ರೈನು. ಅಂದರೆ ಏನಾಗಿದೆ, ಬೆಂಗಳೂರಲ್ಲಿ ಇವತ್ತು ಮೆಟ್ರೋ ಇರೋದು 97 ಕಿಲೋಮೀಟರ್ ಇದೆ. ಇದೆಲ್ಲ ಆದರೆ 200 ಕಿಲೋಮೀಟರ್ ಆಗುತ್ತೆ. ಬಹುಶಃ ದೆಹಲಿ ಬಿಟ್ಟ ಮೇಲೆ 200 ಮೋರ್ ದೆನ್ 100 ಕಿಲೋಮೀಟರ್ ಮೆಟ್ರೋ ಇರೋದು ಬೆಂಗಳೂರಲ್ಲೇ. ನಮ್ಮ ರಾಜ್ಯದಲ್ಲಿ ರೈಲ್ವೆ ಮೂಲಭೂತ ಸೌಕರ್ಯಗಳಿಗೆ ಒಟ್ಟು ಖರ್ಚಾಗಿರೋದು 52,000 ಕೋಟಿ.